ರಾಜಾ ಸಾಬ್ ಇದು ಮಾರುತಿ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಪ್ರಭಾಸ್ ಅವ್ರ ಜೊತೆಗೆ 3 ಜನ ಹೀರೋಯಿನ್ಸ್ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನನಗೆ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಈ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ರಾಜಾ ಸಾಬ್ ಅಂತ. ಸೊ ಇವಾಗ ರಾಜಾ ಸಾಬ್ ತನ್ನ ಅಜ್ಜಿಗೋಸ್ಕರ ತನ್ನ ತಾತನ್ನ ಹುಡುಕಿ ಕರ್ಕೊ ಬರ್ತೀನಿ ಅನ್ನೋ ಒಂದು ಜವಾಬ್ದಾರಿನ ತಗೊಂಡಿರ್ತಾನೆ. ಈ ಕತೆ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಈ ಸಿನಿಮಾದ ಕೊನೆಯ 30ರಿಂದ 40 ನಿಮಿಷ ಈ ಸಿನಿಮಾಗೆ ಒಂದು ಪಾಸಿಟಿವ್ ಅಂತ ಅನ್ಬೋದು. ಯಾಕೆಂದ್ರೆ ಅಲ್ಲಿ ಲೊಕೇಟ್ ಆಗಿದ್ದಂತಹ ಆ ಒಂದು ಪಾರ್ಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು. ಒಂದು ಎಂಗೇಜಿಂಗ್ ರೈಟಿಂಗ್ ಅಲ್ಲಿ ನಾವು ನೋಡಬಹುದು. ಇಡೀ ಕತೆಗೆ ಹೋಲಿಸ್ಕೊಂಡ್ರೆ ಆ ಪಾರ್ಟ್ ಚೆನ್ನಾಗಿತ್ತು ಅಂತ ಮೆನ್ಷನ್ ಮಾಡಬಹುದು. ಅವರು ಮೆನ್ಷನ್ ಮಾಡಿ ಹೇಳಿದಂತಹ ಫ್ಯಾಂಟಸಿ ಆಗಿರ್ಬೋದು ಅಥವಾ ಮಿಸ್ಟರಿ ಹಾರರ್ ಆಗಿರ್ಬೋದು, ಅದೆಲ್ಲ ಅಲ್ಲಿ ಲೊಕೇಟ್ ಆಗಿತ್ತು. ಇದ್ರ ಜೊತೆಗೆ ಅಲ್ಲಿದ್ದಂತಹ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಸೊ ಇದನ್ನು ಬಿಟ್ರೆ ಪ್ರೀ ಇಂಟರ್ವಲ್ ಇದ್ದಂತಹ ಆ ಒಂದು ಎಪಿಸೋಡ್ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಆಕ್ಚುಲಿ ಕತೆ ಸ್ಟಾರ್ಟ್ ಆಗಿದ್ದೆ ಪ್ರೀ ಇಂಟರ್ವಲ್ ಇಂದ ಅಂತ ಹೇಳ್ತೀನಿ. ಪ್ರೆಡಿಕ್ಟಬಲ್ ಆಗಿದ್ರು ಇಂಟರ್ವಲ್ ನಲ್ಲಿ ಒಂದು ಪಾಯಿಂಟ್ ಅಲ್ಲಿ ಬಂದು ಕತೆ ನಿಂತ್ಕೊಳ್ಳುತ್ತೆ. ಸೊ ಇದನ್ನ ಬಿಟ್ರೆ ಕೆಲವೊಂದಷ್ಟು ಸಂಭಾಷಣೆಗಳು, ಕೆಲವೊಂದಷ್ಟು ಸೀಕ್ವೆನ್ಸ್ ಗಳು ಚೆನ್ನಾಗಿದ್ವು. ಐ ಥಿಂಕ್ ಆ ಸಂಭಾಷಣೆಗಳು ಹೈಲೈಟ್ ಆಗೋದಕ್ಕೆ ಪ್ರಭಾಸ್ ಅವರೇ ಮೇನ್ ರೀಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಪ್ರೆಸೆಂಟ್ ಮಾಡಿದ್ದು ಆ ರೀತಿ ಇತ್ತು. ಸೊ ಇಷ್ಟು ಪಾಸಿಟಿವ್ಸ್ ಆದ್ರೆ, ಇನ್ನು ನೆಗೆಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಈ ಸಿನಿಮಾದ ರೈಟಿಂಗ್ ಇನ್ನು ಬೆಟರ್ ಆಗ್ಬೇಕಾಯ್ತು. ಕಂಪ್ಲೀಟ್ ರೊಟೀನ್ ಫೀಲ್ ಕೊಡ್ತಾ ಇತ್ತು. ಪ್ರೀ ಇಂಟರ್ವಲ್ ಬರೋವರೆಗೂ ಕೂಡ ಇಂಟ್ರೊಡಕ್ಷನ್ ಫೀಲ್ ಕೊಡ್ತಾನೆ ಇತ್ತು. 3 ಜನ ಹೀರೋಯಿನ್ಸ್ ಜೊತೆಗೆ ನಮ್ ಹೀರೋ ಎಂಟ್ರಿ, 2-3 ಸಾಂಗು ಜೊತೆಗೆ ಆಕ್ಷನ್ ಎಪಿಸೋಡ್ಗಳು, ಅದೇ ರೊಟೀನ್ ಫೀಲ್ ಕೊಡ್ತಾ ಇತ್ತು. ಅಂಡ್ ಆ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಏನಿದೆ ಅದು ಕೂಡ ಎಮೋಷನಲಿ ಆಡಿಯನ್ಸ್‌ಗೆ ಕನೆಕ್ಟ್ ಆಗಿಲ್ಲ. ಅಲ್ಲಿಯೂ ಕೂಡ ಇನ್ನೂ ಬೆಟರ್ ರೈಟಿಂಗ್ ಇರಬೇಕಿತ್ತು. ನಾನು ಫಸ್ಟ್ ಇಂದಾನು ಅನ್ಕೊಳ್ತಾ ಇದ್ದೆ, ಪ್ರಭಾಸ್ ಅವರು ಈ ತರ ಒಂದು ಹಾರರ್ ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಕತೆ ಅವ್ರಿಗೆ ಎಷ್ಟು ಇಷ್ಟ ಆಗಿರ್ಬೇಡ ಅಂತ. ಬಟ್ ಈ ತರ ಒಂದು ಕತೆ, ಈ ರೀತಿ ಒಂದು ಎಕ್ಸಿಕ್ಯೂಷನ್ ಆಗಿದೆ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇವ್ರು ತಗೊಂಡಿರ್ತಕ್ಕಂಥದ್ದು. ಆ ಮಿಸ್ಟರಿ ಹಾರರ್ ಆಗಿರ್ಬೋದು, ಜೊತೆಗೆ ಇನ್ನೊಂದೇನೋ ವರ್ಡ್ ಇದೆ ಅದು ಪ್ರೊನೌನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ತರ ಕಾನ್ಸೆಪ್ಟ್ ತುಂಬಾ ಚೆನ್ನಾಗೇ ಇತ್ತು. ಬಟ್ ಇನ್ನೂ ರೈಟಿಂಗ್ ಬೆಟರ್ ಆಗಿದ್ರೆ, ಜೊತೆಗೆ ಟೈಟ್ ಸ್ಕ್ರೀನ್ ಪ್ಲೇ ಇದ್ದಿದ್ರೆ ಸಿನಿಮಾ ಬೇರೆನೆ ಫೀಲ್ ಕೊಡ್ತಾ ಇತ್ತು. ಇದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ಅಂಶನ ಆಡ್ ಮಾಡಿದ್ದಾರೆ. ಐ ಥಿಂಕ್ ಅದು ಬೇಡವಾಗಿತ್ತು. ಸೊ ಥಿಯೇಟರ್ ಅಲ್ಲಿ ನೋಡಿರೋರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಕಾಮಿಡಿಗೆ ಎಕ್ಸ್ಟ್ರಾ ಆಡ್ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ 3 ಹೀರೋಯಿನ್ಸ್ ಆಗಿರ್ಬೋದು, ಏನಕ್ಕೆ ಅವಶ್ಯಕತೆ ಇತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ನೀವು ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೇನ್ ಅನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.